ಇದನ್ನು ಹೊರತುಪಡಿಸಿ ದರ್ಶನ್ ಅವರ ವಿಚಾರ ಅಂದರೆ ಕೊಲೆ ಪ್ರಕರಣದಲ್ಲಿ ಅವರು ಜೈಲುವಾಸ ಹೋಗಿರೋಂಥದ್ದು ನಿಮಗೆಷ್ಟು ನೋವು ತರಿಸಿದೆ ಅಂತ ನೋಡಿ ಆಸ್ ಎ ನಟನಾಗಿ ಈ ಥರದೊಬ್ಬ ಸ್ಟಾರ್ ಈ ಥರದೊಂದು ಕೊಲೆ ಪ್ರಕರಣದಲ್ಲಿ ಸಿಲುಕಾಕೊಂಡಿರೋದು. ಸರಿ, ಅದನ್ನ ನಾನು ಒಂದು ಸ್ಟೇಟ್ಮೆಂಟ್ ಹಾಕಿ ಜಸ್ಟಿಫೈ ಮಾಡಕ್ಕೆ ಹೇಳೋದಕ್ಕಾಗಲ್ಲ. ಬಿಕಾಸ್ ನಾನು ಆಗಲೇ ಹೇಳಿದೆ, ನಾನು ಏನು ಅನ್ಕೊಂಡಿದ್ದೀನಿ ಅನ್ನೋದ್ರ ಮೇಲೆ ಯಾವುದೂ ಚೇಂಜ್ ಆಗ್ತಾ ಇಲ್ಲ, ಅಥವಾ ಅದರಿಂದ ವಿಕ್ಟಿಮ್ ಆಗಲಿ ಅಕ್ಯೂಸ್ಡ್ ಆಗಲಿ ಯಾರಿಗೂ ಅದರಿಂದ ಏನೂ ಬದಲಾಗ್ತಾ ಇಲ್ಲ. ಅವರು ಪರ್ಸ್ನಲ್ ಲೈಫಲ್ಲೇ ಅವರು ಇದರಲ್ಲೇ ತುಂಬ ಕಷ್ಟಪಡ್ತಿದ್ದಾರೆ ಪ್ರತಿಯೊಬ್ಬರು. ಸೊ ನನ್ನೊಂದು ಸ್ಟೇಟ್ಮೆಂಟಿಂದ ಅಥವಾ ಇನ್ನೊಂದಷ್ಟು ಇನ್ಫ್ಲುಯೆನ್ಸ್ ಆಗ್ಬೋದು ಹೊರತು ಏನೂ ಬದಲಾಗದೇ ಇದ್ದಾಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಆ್ಯಂಡ್ ಎಸ್, ಅಫ್ಕೋರ್ಸ್ ಏನಕ್ಕೆ ಎಲ್ಲ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಬಿಕಾಸ್ ಜಜ್ಮೆಂಟ್ ಕೊಡೋ ಎಕ್ಸಾಕ್ಟ್ ಜಾಗ ಅದು. ಸೊ ಅಲ್ಲಿಂದನೇ ಜಜ್ಮೆಂಟ್ ಬರಬೇಕು, ದೆನ್ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಐ ಫೀಲ್. ಸರ್, ಮೈಸೂರು ಭಾಗದವ್ರು ಆಗಿರೋದ್ರಿಂದ ಸಾಕಷ್ಟು ಮೀಟ್ ಆಗುವಂಥ ಅವಕಾಶಗಳಿರುತ್ತೆ. ಯಾವ್ದಾದ್ರು ಮೀಟ್ ಆಗಿರೋ ದರ್ಶನ್ ಅವ್ರು ಮಾತಾಡಿದ್ರ? ಇಲ್ಲ, ನಾನು ದರ್ಶನ್ ಸರ್ ತಾಯಿನ ಲೈಕ್ ತುಂಬ ಅವರು ಕ್ಲೋಸ್ ಆಗಿ ಪರಿಚಯ ಇದ್ರು. ಸೊ ಅವ್ರ ಮನೆಗೆಲ್ಲ ಹೋದಾಗ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂದರೆ, ನಾವು ಊಟ ಮಾಡಿದ್ಮೇಲೆ ತಟ್ಟೆ ಕೂಡ ಅವ್ರು ಎತ್ತಕ್ಕೆ ಬಿಡ್ತಿರ್ಲಿಲ್ಲ. ಅವರು ನೀವೇ ತಟ್ಟೆ ಎತ್ತಿದ್ರೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಅವರು ತಟ್ಟೆ ಎತ್ಕೊಂಡು ಹೋಗ್ತಿದ್ರು. ಸೊ ನಾನು ಆ ಥರ ನೋಡಿರೋದು. ದಿನಕರ್ ಸರ್ನ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಸೊ ಎಲ್ಲ ಆ ರೀತಿನೇ ಇದ್ರು ಮನೇಲಿ. ನಿಮ್ಮ ಸೀರಿಯಲ್ ನೋಡಿ ಕರೆಸಿದ್ದವರು? ಹೌದು ಹೌದು. ಸೊ ನನ್ನ ಕನ್ನಡತಿ ಆ ಟೈಮ್ ಬಂದಾಗ ಅವರೇ ಫೋನ್ ಮಾಡಿ ತುಂಬ ಹೊಗಳಿದ್ರು. ನಾನು ಆಗ ಅದೇ ಅನ್ಕೋತಿದ್ದೆ, ಅವ್ರ ಮನೇಲಿ ಸ್ಟಾರ್ಸ್ ಇದ್ದಾರೆ ಎಲ್ಲಿ ಅದ್ರ ಮುಂದೆ. ಬಟ್ ಆದರೂ ಆ ಅಪ್ರಿಸಿಯೇಷನ್ ಅನ್ನೋ ಒಂದು ಕ್ವಾಲಿಟಿ ಇದೆಯಲ್ಲ, ಅದು ನನ್ನ ಪ್ರಕಾರ ನಾನು ನೋಡಿಲ್ಲ. ಬಿಕಾಸ್ ತುಂಬ ಜನ ಎಲ್ಲ ಹೊಗಳ್ತಾರೆ, ಸಖತ್ತಾಗಿ ಮಾಡ್ತಿದೆ, ಏನೋ ಮಾಡ್ತಿದೆ ಅಂತ. ಬಟ್ ಆ ಥರ ನಾನು ವೆಲ್ಕಮಿಂಗ್ ಕ್ಯಾರೆಕ್ಟರ್ ಯಾರ್ದು ನೋಡಿರಲಿಲ್ಲ. ಈ ಘಟನೆ ಆದ ನಂತರದಲ್ಲಿ ಅವತ್ತಾದ್ರೂ ಮೀನಮ್ ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ್ದೀವಿ, ಧೈರ್ಯ ಹೇಳಿದ್ದೀವಿ? ಅಂದರೆ ಆಬ್ವಿಯಸ್ಲಿ ನನಗೂ ಸೆನ್ಸಿಟಿವಿಟಿ ಆಫ್ ದ ಸಿಚುವೇಶನ್ ಅರ್ಥ ಆಗುತ್ತೆ, ಅವ್ರಿಗೂ ಮಾತಾಡಬೇಕು ಅನ್ನೋ ಇದಿರಲ್ಲ. ಎಸ್, ನಾನು ಒಂದು ಮೆಸೇಜ್ ಮಾಡಿದ್ದೆ, ಬಟ್ ಮಾತಾಡೋದಕ್ಕಾಗಲಿಲ್ಲ. ಆ್ಯಂಡ್ ಪರ್ಸ್ನಲ್ ಲೆವೆಲ್ಲಿ ತುಂಬ ಎಲ್ಲ ಹರ್ಟ್ ಆಗಿರ್ತಾರೆ, ಅವ್ರದ್ದೇ ಹೋರಾಟ ನಡೀತಿರುತ್ತೆ. ಅಂಥ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೂ ಆಗಲ್ಲ. ಸೊ ಸದ್ಯಕ್ಕೆ ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ. ಕೊನೆಯದಾಗಿ 30ನೇ ತಾರೀಕು ಅಂದರೆ ನಿಮ್ಮ ಅಭಿಮಾನಿಗಳೆಲ್ಲ ಕಾಯ್ತಾರೆ, ಯಾಕಂದರೆ ಇವತ್ತು ಬಂದಿದ್ದಾರೆ ಸಾಕಷ್ಟು ಜನ. ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ, ಏನು ಹೇಳ್ಬೇಕಂತ ಇಷ್ಟಪಡ್ತೀನಿ? ಇಷ್ಟು ದಿನ ನನ್ನ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ, ಪ್ರತಿಯೊಂದು ಹಂತದಲ್ಲೂ ಗೆಲ್ಸಿದ್ದೀರಾ. ಇದೊಂದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟೇ ಆಗಿದೆ. ಆಗಸ್ಟ್ 30ನೇ ತಾರೀಕು ರಾನಿ ಅನ್ನೋ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ನಿಮ್ಗೆಲ್ಲರಿಗೂ ಇಷ್ಟ ಆಗೋ ಥರ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಇದರಿಂದ ನನಗಂತ ಅಲ್ಲ, ಸುಮಾರು ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಈ ಸಿನಿಮಾ ನೋಡಿ, ಆ್ಯಂಡ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಿರಣ್ ರಾಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.